ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಹಿಂದೆ ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಮಣಿಪುರ ಆಯಿತು, ಹೇಳ್ತಲ್ಲ ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನಮಗೂ ಬಹಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅನಿಸ್ತದೆ. ಈಗ ನಾವು ವೆಹಿಕಲ್ ಸಿಗ್ನಲ್ ನಂತರ ಆಗಿರೋದು ಘಟನೆ ಆಗಿರೋದು ಸಿಗ್ನಲ್ ಈ ಘಟನೆ ಆಗಬಾರ್ದಾಗಿತ್ತು ಅಂತ ನನಗೂ ಮನಸ್ಸು ಬಹಳ ನೋವಾಗಿದೆ. ಯಾರು ಅದು ಹೇಳ್ಬೇಕಾಗಿರೋದು? ಈಗ ಬಿಜೆಪಿ ಸಣ್ಣ ಸಣ್ಣ ವಿಚಾರಗಳು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಈ ಬಿಜೆಪಿ ನಾಯಕರಿಗೆ ಕೇಳಬೇಕಿತ್ತು ಪ್ರಶ್ನೆ. ನನಗಿಲ್ಲ ಪ್ರಶ್ನೆ ಕೇಳಬೇಕಾಗಿದೆ. ಬಿಜೆಪಿ ನಾಯಕರನ್ನ ಈ ಪ್ರಶ್ನೆ ಕೇಳಬೇಕು. ನನಗಿಲ್ಲ ಬಿಜೆಪಿ ನಾಯಕರನ್ನ ಪ್ರಶ್ನೆ ಕೇಳಬೇಕು. ಇದು ನೋಡಿ ಸರ್, ಇಷ್ಟೇ ನಾನು ಹೇಳೋದು. ನಾನು ಈ ಘಟನೆ ಆಗಬಾರ್ದಾಗಿದ್ದು, ಈ ಘಟನೆ ಆಗಿರೋದು ನನಗೂ ಅಂತ ಅಷ್ಟೇ. ಬಿಹಾರ ಚುನಾವಣೆ ಅದು ನೋಡಿ, ಈಗ ಮಾಧ್ಯಮದವರು ಹಿಂಗೆ ಕೇಳ್ತೀರಾ, ನಾವೇನಾದ್ರು ಅಂದ್ರೆ ಅದೇ ಒಂದು ಈಗ ನೀವೇ ಕೇಳ್ತಾ ಇದ್ದೀರಿ ಈ ಬಿಹಾರ ಚುನಾವಣೆ ಹಿಂಗೆ ಅಂತ ಅಂದ್ರೆ ನಿಮ್ಮ ಮಾಧ್ಯಮದವರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಕೋರ್ತೀನಿ. ಈಗ ನೀವು ಕೇಳಿದಿರ ಪ್ರಶ್ನೆ ಅದು ಕಟ್ ಮಾಡ್ತೀವಿ. ನಾನೇನಾದ್ರು ಮುಂದೆ ಅಂದ್ರೆ ಅದೊಂದು ಹೈಲೈಟ್ ಮಾಡ್ತೀವಿ. ಹೇಳ್ತಲ್ಲ ಸರ್, ಈ ರಾಜಕೀಯಕ್ಕೋಸ್ಕರ ಯಾರನ್ನ ಇರ್ಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದ್ರೆ ಇದು ದೇವರನ್ನು ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಅದು ನೋಡಿ, ಈಗ ಮಾಧ್ಯಮದವರು ಹಿಂಗೆ ಕೇಳ್ತೀರಾ, ನಾವೇನಾದ್ರು ಅಂದ್ರೆ ಅದೇ ಒಂದು ಈಗ ನೀವೇ ಕೇಳ್ತಾ ಇದ್ದೀರಿ ಈ ಬಿಹಾರ ಚುನಾವಣೆ ಹಿಂಗೆ ಅಂತ ಅಂದ್ರೆ ನಿಮ್ಮ ಮಾಧ್ಯಮದವರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಕೋರ್ತೀನಿ. ಈಗ ನೀವು ಕೇಳಿದಿರ ಪ್ರಶ್ನೆ ಅದು ಕಟ್ ಮಾಡ್ತೀವಿ. ನಾನೇನಾದ್ರು ಮುಂದೆ ಅಂದ್ರೆ ಅದೊಂದು ಹೈಲೈಟ್ ಮಾಡ್ತೀವಿ. ಹೇಳ್ತಲ್ಲ ಸರ್, ಈ ರಾಜಕೀಯಕ್ಕೋಸ್ಕರ ಯಾರನ್ನ ಇರ್ಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದ್ರೆ ಇದು ದೇವರನ್ನು ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ.